ಹೌದು, ಮೂವಿಲಿ ತೋರಿಸಿರೋ ರೀತಿನೇ ಈ ಮೂವಿ ಬುದ್ಧಿವಂತರಿಗೆ ಮಾತ್ರ. ಯಾಕೆಂತಂದ್ರೆ ಅಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿದೆ ಈ ಮೂವಿಯ ಸ್ಟೋರಿ. ಉಪೇಂದ್ರ ಅವರ ಸಿನಿಮಾ ಅಂತ ಅಂದ್ಮೇಲೆ ಅದು ಕಾಮನ್, ಎಲ್ಲರೂ ಇಷ್ಟ ಆದ್ರೂ ಎಕ್ಸ್ಪೆಕ್ಟ್ ಅನ್ನ ಮಾಡೇ ಇರ್ತೀವಿ. ಈ ಮೂವಿಯ ಒನ್ ಲೈನ್ ಸ್ಟೋರಿ ಕಡೆಗೆ ಬಂದ್ರೆ, ಮೂಢನಂಬಿಕೆಗಳಿಂದನೇ ತುಂಬಿಕೊಂಡಿರುವಂತಹ ಜನರ ಮಧ್ಯ ಒಬ್ಬ ವ್ಯಕ್ತಿ ಬಂದು ಆ ಮೂಢನಂಬಿಕೆನ ಯೂಸ್ ಮಾಡ್ಕೊಂಡು ಹೇಗೆ ಅವನು ಸಾಧಿಸಬೇಕಾಗಿರುವಂತ ಕೆಲಸನ ಮಾಡ್ಕೋತಾನೆ ಅನ್ನೋದೇ ಈ ಮೂವಿಯ ಒನ್ ಲೈನ್ ಸ್ಟೋರಿ. ಮೊದಲನೇದಾಗಿ ಮೂವಿಯ ಪಾಸಿಟಿವ್ ಪಾಯಿಂಟ್ಸ್ ಗಳ ಕಡೆಗೆ ಬಂದ್ರೆ, ಉಪೇಂದ್ರ ಅವರ ವಿಷನ್. ಮಾಮೂಲಿಯಾಗಿ ಉಪೇಂದ್ರ ಅವರ ಇಂಟರ್ವ್ಯೂಗಳನ್ನ, ಅವರ ಮಾತುಗಳನ್ನ ಕೇಳ್ತಿದ್ರೆ ನಮ್ಮ ಮನಸ್ಸಲ್ಲಿ ಒಂದು ಫೀಲಿಂಗ್ ಅಂತೂ ಬಂದೇ ಬರುತ್ತೆ. ಈ ಮನುಷ್ಯ ನಮ್ಮೆಲ್ಲರಿಗಿಂತ ಈ ಪ್ರಪಂಚನ ತುಂಬಾ ವಿಭಿನ್ನವಾಗಿ ನೋಡ್ತಾರೆ ಅಂತ. ಅದನ್ನೇ ಮೂವಿಲು ಕೂಡ ಮಾಡಿ ತೋರಿಸಿದ್ದಾರೆ. ನಮ್ಮ ಸುತ್ತಮುತ್ತ ಇರುವಂತ ಸಮಾಜನ ತುಂಬಾ ಡಿಫ್ರೆಂಟ್ ಆಗಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಹಾಗೆ ಸಮಾಜದಲ್ಲಿರುವಂತ ಕೆಟ್ಟತನದ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ, ಮತ್ತೆ ಜನರು ಅವರ ಜೀವನನ ಬದಲಾಯಿಸ್ಕೊಳ್ಳೋದಕ್ಕೆ ಎಲ್ಲಾ ಚಾನ್ಸಸ್ ಗಳು ಇದ್ರೂ ಕೂಡ ಮತ್ತೊಬ್ಬ ಯಾರೋ ಬಂದು ನಮ್ಮನ್ನೆಲ್ಲರನ್ನು ಉದ್ಧಾರ ಮಾಡ್ತಾನೆ ಅಂತ ನಂಬಿಕೆ ಇಟ್ಕೊಂಡಿರ್ತಾರೆ ಅನ್ನೋದನ್ನ ತುಂಬಾ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಅದ್ರ ಜೊತೆಗೆ ಹೀಗೆ ಯಾರೋ ನಮ್ಮನ್ನ ಬಂದು ಉದ್ಧಾರ ಮಾಡ್ತಾನೆ ಅಂತ ಒಬ್ಬ ಲೀಡರ್ ನ ಕಾಯ್ಕೊಂಡು ಕುಂತಿದ್ರೆ ಅದರಿಂದ ಆಗುವಂತ ಪರಿಣಾಮನು ಕೂಡ ತೋರಿಸಿದ್ದಾರೆ. ಮೂವಿಲಿರುವಂತ ಪ್ರತಿಯೊಂದು ಪದ, ಪ್ರತಿಯೊಂದು ಸೆಂಟೆನ್ಸ್ ಕೂಡ ತುಂಬಾ ಆಳವಾಗಿರುವಂತ ಅರ್ಥನ ಹೇಳುತ್ತೆ. ಅದನ್ನ ನೀವು ಅರ್ಥ ಮಾಡ್ಕೊಬಿಟ್ರೆ ಇಲ್ಲೇ ಅರ್ಧ ಗೆದ್ದಂಗೆ. ಯಾಕೆಂತಂದ್ರೆ ಇಲ್ಲೇ ನಿಮ್ಗೆ ಮೂವಿಯ ಬ್ಯೂಟಿ ಏನು ಅಂತ ಅರ್ಥ ಆಗೋಗುತ್ತೆ. ಹಾಗೆ ಉಪೇಂದ್ರ ಅವರ ಡೈರೆಕ್ಷನ್ ಸ್ಟೈಲ್ ತುಂಬಾ ಇಷ್ಟ ಆಯ್ತು. ಅವರು ಪ್ಲೇಸ್ ಮಾಡಿರುವಂತ ಪ್ರತಿಯೊಂದು ಸೀನ್ ಕೂಡ ಸಿಚುವೇಶನ್ ಗೆ ತಕ್ಕಂಗೆ ಪರ್ಫೆಕ್ಟ್ ಆಗಿತ್ತು. ಕ್ಲಿಯರ್ ಕಟ್ ಆಗಿ ಹೇಳಬೇಕು ಅಂತಂದ್ರೆ ಉಪೇಂದ್ರ ಅವರ ಅಷ್ಟು ವರ್ಷದ ಡೈರೆಕ್ಷನ್ ಎಕ್ಸ್ಪೀರಿಯನ್ಸ್ ಎದ್ದು ಕಾಣಿಸ್ತಿತ್ತು. ಇನ್ನ ನೆಗೆಟಿವ್ ಪಾಯಿಂಟ್ಸ್ ಗಳ ಕಡೆಗೆ ಬಂದ್ರೆ, ಒಂದೊಂದು ಸೀನ್ ಗಳಂತೂ ತುಂಬಾ ಫಾಸ್ಟ್ ಆಗಿ ಹೊರಟೋಗ್ತಿತ್ತು. ನನಗನ್ಸೋ ಪ್ರಕಾರ ಅಂತ ಸೀನ್ ಗಳಿಗೆ ಇನ್ನೂ ಸ್ವಲ್ಪ ಟೈಮ್ ಅನ್ನ ಕೊಟ್ಟು ಡೆವಲಪ್ ಮಾಡಿ ಪ್ರೆಸೆಂಟ್ ಮಾಡಿದ್ರೆ ಇನ್ನೂ ಕೂಡ ಚೆನ್ನಾಗಿರ್ತಿತ್ತು. ಹಾಗೆ ಸಿನಿಮಾಟೋಗ್ರಫಿ ಕಡೆಗೆ ಬಂದ್ರೆ, ಈಗಿನ ಜನರೇಷನ್ ಗೆ ತಕ್ಕಂಗಿರ್ಲಿಲ್ಲ, ಔಟ್ಡೇಟೆಡ್ ಆಗಿತ್ತು ಅಂತ ಅನ್ನಿಸ್ತು. ಆಮೇಲೆ ಮೂವಿಯ ಸೆಟ್ ಕೂಡ ಅಷ್ಟೇ ಫೇಕ್ ಅಂತ ಎದ್ದು ಕಾಣಿಸ್ತಿತ್ತು. ಇದೆಲ್ಲ ಆದ್ಮೇಲೆ ಹೀರೋಯಿನ್ ಕ್ಯಾರೆಕ್ಟರ್ ಗೆ ಇನ್ನೂ ಸ್ವಲ್ಪ ಡೆಪ್ತ್ ಅನ್ನ ಕೊಟ್ಟು ಕ್ಯಾರೆಕ್ಟರ್ ನ ಇನ್ನೂ ಕೂಡ ಚೆನ್ನಾಗಿ ಡೆವಲಪ್ ಮಾಡಬಹುದಾಗಿತ್ತು ಅಂತ ಅನ್ನಿಸ್ತು. ನೀವೆಲ್ಲರೂ ಅಬ್ಸರ್ವ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ನನ್ಗನ್ಸ್ತಿರೋ ಪ್ರಕಾರ ಈಗೀಗ ಬರ್ತಿರುವಂತ ಮೂವಿಗಳಲ್ಲಿ ಹೀರೋಯಿನ್ ಗಳಿಗೆ ಇಂಪಾರ್ಟೆನ್ಸ್ ಅನ್ನೇ ಕೊಡ್ತಿಲ್ಲ. ಹಾಗೆ ಕೊನೆಯದಾಗಿ ಹೇಳಬೇಕು ಅಂತಂದ್ರೆ, ಒಂದು ಹಂತದಲ್ಲಿ ನಮ್ಮೆಲ್ಲರಿಗೂ ಒಂದ್ ಸ್ವಲ್ಪ ಬೇಜಾರಾಗೋಗುತ್ತೆ. ಸುತ್ತಿ ಬಳಸಿ ಹೇಳೋದನ್ನ ಬಿಟ್ಟು ಏನ್ ಹೇಳೋದಕ್ಕೆ ಹೊಟ್ಟಿದ್ದಾರೆ ಅದನ್ನ ಸೀದಾ ಹೇಳ್ಬಿಟ್ರೆ ಆಗೋಗುತ್ತೆ ಅಂತ. ಅಂದ್ರೆ ಮೂವಿ ಸ್ವಲ್ಪ ಜಾಸ್ತಿನೇ ಕಾಂಪ್ಲಿಕೇಟೆಡ್ ಆಗಿತ್ತು. ನೀವೆಲ್ಲರೂ ಮೂವಿಗೆ ಹೋಗ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೀರಾ ಅಂತಂದ್ರೆ ಡೆಫಿನೆಟ್ ಆಗಿ ಹೋಗಿ. ಆದ್ರೆ ಈ ಮೂವಿ ಎಲ್ಲರಿಗೂ ಇಷ್ಟ ಆಗೋದಿಲ್ಲ. ಯಾರಿಗೆ ಮಾಸ್ ಮೂವೀಸ್ ಗಳನ್ನ ನೋಡೋದಕ್ಕೆ ಇಷ್ಟನೋ, ಹೈ ಮೂವ್ಮೆಂಟ್ ಗಳಿರುವಂತ ಮೂವೀಸ್ ಗಳನ್ನ ನೋಡೋದಕ್ಕೆ ಇಷ್ಟನೋ ಅವರಿಗಂತೂ ಈ ಮೂವಿ ಸ್ವಲ್ಪ ಡಿಸಪಾಯಿಂಟ್ ಮಾಡುತ್ತೆ. ಈ ಮೂವಿಗೆ ನಾನ್ ರೇಟಿಂಗ್ ಕೊಡೋದಾದ್ರೆ 4.3 ಔಟ್ ಆಫ್ 5 ಅನ್ನ ಕೊಡ್ತೀನಿ. ಈಗಾಗಲೇ ನೀವು ಹೋಗಿ ಮೂವಿನ ನೋಡ್ಕೊಂಡು ಬಂದಿದ್ದೀರಾ ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮೂವಿ ನಿಮ್ಗೆ ಹೇಗನ್ನಿಸ್ತು ಅಂತ. ಸರಿ, ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಂಟಿಲ್ ದೆನ್ ಬಾಯ್.